ನಮಸ್ತೆ ಕರ್ನಾಟಕ. ಲಕ್ಷಾಂತರ ಕಾರ್ಮಿಕರ ಜೀವನ ಪೂರ್ತಿ ದುಡಿಯೋದ್ರಲ್ಲೇ ಇರುತ್ತೆ ಅಂತ ನಮಗೆಲ್ರಿಗೂ ಗೊತ್ತು. ತುಂಬ ಜನರಿಗೆ ಸರ್ಕಾರದಿಂದ ಯಾವ ಥರದ ಉಚಿತ ಸೌಲಭ್ಯಗಳು ಸಿಗ್ತವೆ ಅಂತಾನೆ ಗೊತ್ತಿಲ್ಲ. ಬಹಳಷ್ಟು ಕಾರ್ಮಿಕರಿಗೆ ಈ ಥರದ ಸರ್ಕಾರದ ಉಚಿತ ಸೌಲಭ್ಯಗಳು ಗೊತ್ತಿರೋದ ಕಾರಣ ವರ್ಷಗಳಿಂದ ಲಕ್ಷ ಹಣ ಕೈ ತಪ್ಪಿ ಹೋಗುತ್ತಿವೆ. ಎಲ್ಲ ಸೌಲಭ್ಯಗಳನ್ನು ಪಡೆಯೋಕೆ ಏನು ಮಾಡಬೇಕು ಏನಿಲ್ಲ ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸರ್ಕಾರದಿಂದ ಉಚಿತವಾಗಿ ಒಂದು 15 ಸೇವೆಗಳಿವೆ. ಅದನ್ನು ಪಡೆಯೋಕೆ ಇದೊಂದು ಕೆಲಸ ನೀವು ಮಾಡಬೇಕಾಗುತ್ತೆ. ಏನು ಅಂತ ನೋಡೋಣ. ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ ಮತ್ತು ಉಪಯೋಗನ ತೆಗೆದುಕೊಳ್ಳಿ. ಸರ್ಕಾರದಿಂದ ಕಾರ್ಮಿಕರಿಗೆ ವಯೋನಿವೃತ್ತಿ ಪಿಂಚಣಿಯನ್ನು ಕೊಡ್ತಾರೆ. ಅಂದರೆ ತಿಂಗಳಿಗೆ 1000 ರೂಪಾಯಿ. 60 ವರ್ಷ ಮುಗಿದ ನೋಂದಾಯಿತ ಕಾರ್ಮಿಕರಿಗಾಗಿ ಈ ಸೌಲಭ್ಯ ಸಿಗುತ್ತೆ. ಎರಡನೇದು ದುರ್ಬಲತೆ ಪಿಂಚಣಿ ಮತ್ತು ಪರಿಹಾರ. ಕೆಲಸದ ವೇಳೆಯಲ್ಲಿ ಏನಾದರೂ ಆಘಾತ ಆದರೆ ಅಥವಾ ಅಂಗವಿಕಲತೆ ಆದರೆ ತಿಂಗಳಿಗೆ 1000 ಪಿಂಚಣಿ ಸಿಗುತ್ತೆ ಮತ್ತು ಅವರ ಸ್ಥಿತಿಗೆ ಅನುಗುಣವಾಗಿ 2 ಲಕ್ಷ ಸಹಾಯಧನ ಕೂಡ ಸಿಗುತ್ತೆ. 3 ಕೌಶಲ್ಯ ತರಬೇತಿ ಮತ್ತು ಟೂಲ್ ಕಿಟ್. ಇದಕ್ಕಾಗಿ ಸರ್ಕಾರದಿಂದ 20,000 ಸಹಾಯಧನ ಸಿಗುತ್ತೆ. 4 ಮನೆ ನಿರ್ಮಾಣಕ್ಕೆ ಸಹಾಯಧನವಾಗಿ 2 ಲಕ್ಷ ಕೊಡ್ತಾರೆ. ನೋಂದಾಯಿತ ಕಾರ್ಮಿಕರು ಸ್ವಂತ ಮನೆಯನ್ನು ಕಟ್ಟಲು ಈ ಸಹಾಯಧನವನ್ನು ಉಪಯೋಗಿಸ್ಕೊಳ್ಬೋದು. 5 ಕಾರ್ಮಿಕರ ಕುಟುಂಬದವರಿಗೆ ಹೆರಿಗೆ ಸಹಾಯ ಸಿಗುತ್ತೆ. ಹೆಣ್ಣು ಮಗುವಿನ ಜನ್ಮ ಆದರೆ 30,000, ಗಂಡು ಮಗುವಿನ ಜನ್ಮ ಆದರೆ 20,000 ದುಡ್ಡನ್ನು ಕೊಡ್ತಾರೆ. ಇನ್ನು ಅಂತ್ಯಕ್ರಿಯೆ ವೆಚ್ಚ ಅನುಗ್ರಹ ಧನ ಅಂದರೆ ಕಾರ್ಮಿಕನು ನಿಧನರಾದರೆ ಕುಟುಂಬಕ್ಕೆ 4,000 ಅಂತ್ಯಕ್ರಿಯೆಗೆ ಮತ್ತು 50,000 ಸಹಾಯಧನ ಕೊಡುತ್ತೆ. 7 ಮಕ್ಕಳಿಗೆ ಕಲಿಕೆ ಭಾಗ್ಯ. ಕಾರ್ಮಿಕರ ಮಕ್ಕಳಿಗೆ 1ನೇ ತರಗತಿಯಿಂದ PhD ಮುಗಿಯುವವರೆಗೂ ವಾರ್ಷಿಕವಾಗಿ ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ ಕೊಡ್ತಾರೆ. ಪ್ರತಿಭಾವಂತ ಮಕ್ಕಳಿಗೆ ಬೋನಸ್ ಕೂಡ ಸಿಗುತ್ತೆ. SSLCಗೆ 5,000, PUCಗೆ 7,000, ಡಿಗ್ರಿಗೆ 10,000, PG ಮಾಡಿದವರಿಗೆ 15,000. ಇನ್ನು 8 ಸಾಮಾನ್ಯ ವೈದ್ಯಕೀಯ ಸಹಾಯ 300 ರೂಪಾಯಿದಿಂದ 10,000 ದುಡ್ಡು ಸಿಗುತ್ತೆ. 9 ಅಪಘಾತ ಪರಿಹಾರ 1 ಲಕ್ಷದಿಂದ 5 ಲಕ್ಷದವರೆಗೆ ಅಪಘಾತದಿಂದ ಮರಣ ಅಥವಾ ದುರ್ಬಲತೆಗೆ ಹೊಂದಿದ್ರೆ ಸಹಾಯಧನವಾಗಿ 1 ರಿಂದ 5 ಲಕ್ಷ ದುಡ್ಡನ್ನು ಕೊಡ್ತಾರೆ. ಗಂಭೀರ ರೋಗ ಚಿಕಿತ್ಸೆ ಅಥವಾ ಹಾರ್ಟ್ದಾಗಿರಲಿ ಕಿಡ್ನಿದು ಏನೇ ತೊಂದರೆ ಆದರೂ ಅದಕ್ಕೆ ಚಿಕಿತ್ಸೆಗೆ ಅಂತ 2 ಲಕ್ಷ ಸಹಾಯಧನ ಸಿಗುತ್ತೆ. 11 ಮದುವೆಗೆ ಸಹಾಯ 50,000 ಸಹಾಯಧನವನ್ನು ಮದುವೆಗಾಗಿ ಕೊಡ್ತಾರೆ. ಇನ್ನು 12 ಕಾರ್ಮಿಕರಿಗೆ ಉಚಿತವಾಗಿ LPG ಗ್ಯಾಸ್ ಮತ್ತು ಸ್ಟವ್ ಸಿಗುತ್ತೆ. 13 BMTC ಉಚಿತ ಬಸ್ ಪಾಸ್ ಸಿಗುತ್ತೆ. 14 KSRTC ಉಚಿತ ಬಸ್ ಪಾಸ್ ಮಕ್ಕಳಿಗೂ ಕೂಡ ಸಿಗುತ್ತೆ. ಇನ್ನು 15 ತಾಯಿ ಮತ್ತು ಪೋಷಣೆಗೆ ಸಹಾಯ ಆಗಲಿ ಅಂತ ಪ್ರತಿ 3 ವರ್ಷಕ್ಕೆ 6,000 ದುಡ್ಡನ್ನು ಸಹಾಯವಾಗಿ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಎಲ್ಲ ಸೌಲಭ್ಯಗಳು ಪಡೀಲಿಕ್ಕೆ ಮಾಡಬೇಕಾಗಿದ್ದು ಒಂದೇ ಕೆಲಸ. ನೀವು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾದ್ರೆ ಸಾಕು, ಅಥವಾ ಆಗಿಲ್ಲ ಅಂತಂದ್ರೂ ಕೂಡ ಈಗ ನೀವು ರಿಜಿಸ್ಟ್ರೇಷನ್ ಅದನ್ನು ಮಾಡ್ಕೊಳ್ಳಿ. ಇನ್ನು ಹೊಸ ಮಾಹಿತಿಯನ್ನು ಪಡೆಯಲು ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ತೆ.